ಬಿಹಾರದ ಎಲೆಕ್ಷನ್ ರಂಗೇರಿದೆ. ಎಲೆಕ್ಷನ್ ಮುಗಿದಿದೆ, ರಿಸಲ್ಟ್ ಇವತ್ತು. ರಿಸಲ್ಟ್ಗೋಸ್ಕರ 2-3 ಪಾರ್ಟಿಗಳು ಕೂಡ ಕಾಯ್ತಾ ಕೂತ್ಕೊಂಡಿದ್ದಾರೆ. ಒಂದ್ ಕಡೆ NDA ಪಕ್ಷವಾದ್ರೆ ಇನ್ನೊಂದ್ ಕಡೆ ರಾಹುಲ್ ಗಾಂಧಿ ಅವರ ಮಹಾಗಠಬಂಧನ್. 38 ಜಿಲ್ಲೆಗಳು, 243 ಕ್ಷೇತ್ರಗಳು, 2600ಕ್ಕೂ ಹೆಚ್ಚು ಅಭ್ಯರ್ಥಿಗಳು. ಯಾರ ಪಾಲಿಗೆ ಒಲಿಯಲಿದೆ ಬಿಹಾರದ ಗದ್ದುಗೆ? ಬಿಹಾರದ ಚುನಾವಣಾ ಫಲಿತಾಂಶ: 38 ಜಿಲ್ಲೆಗಳು, 243 ಕ್ಷೇತ್ರಗಳು, 2600ಕ್ಕೂ ಹೆಚ್ಚು ಅಭ್ಯರ್ಥಿಗಳು. ಯಾರ ಪಾಲಿಗೆ ಒಲಿಯಲಿದೆ ಬಿಹಾರದ ಗದ್ದುಗೆ? ಬಿಹಾರದ ಚುನಾವಣಾ ಫಲಿತಾಂಶದಲ್ಲಿ NDA ಭಾರಿ ಮುನ್ನಡೆ. NDA 192 MG. ಅಂದ್ರೆ ಒಂದಿಷ್ಟು ವಿಚಾರಗಳು, ಎಷ್ಟು ಜನ ಗೆದ್ದಿದ್ದಾರೆ, ಎಷ್ಟು ಗೆದ್ದಿದ್ದಾರೆ ಎನ್ನುವಂಥದ್ದು ವಿಚಾರವೂ ಕೂಡ ಹೇಳಲಾಗ್ತಾ ಇರುವಂಥದ್ದು. ಇದರ ಮಧ್ಯದಲ್ಲಿ ಬಿಹಾರದ 243 ಕ್ಷೇತ್ರಗಳ 2 ಹಂತದ ಮತದಾನ ನಡೆಯಲಿದೆ. ಈ ಬಾರಿಯೂ ಕೂಡ ಬಿಹಾರದ ಜನ ದಾಖಲೆಯ ಪ್ರಮಾಣದ ಮತವನ್ನು ಚಲಾವಣೆ ಮಾಡಿದ್ದಾರೆ. ಚುನಾವಣಾ ಆಯೋಗ ಟ್ರೆಂಡ್ನಲ್ಲೂ ಕೂಡ NDA ಮುನ್ನಡೆಯಲಿದೆ. 38 ಜಿಲ್ಲೆಗಳು, 243 ಕ್ಷೇತ್ರಗಳು, 2600ಕ್ಕೂ ಹೆಚ್ಚು ಅಭ್ಯರ್ಥಿಗಳು. ಬಿಹಾರದ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಇಂದು ಆರಂಭವಾಗಿರುವಂಥದ್ದು. ದೇಶದ ದಿಕ್ಸೂಚಿ ಅಂತಾನೆ ಕರೆಯಲ್ಪಡುವಂತಹ ಬಿಹಾರದ ಗೆಲುವಿಗೆ ಸಾಕಷ್ಟು ಜನ ಹಪಾಪಿಸ್ತಾ ಇದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲಿ ತಲ್ಲಣ ಸೃಷ್ಟಿಯಾಗುವಂತಹ, ಕುತೂಹಲ ಸೃಷ್ಟಿಯಾಗುವಂತಹ ದಿನ ಇವತ್ತು. ಮತ್ತೆ ನಿತೀಶ್ ಆಡಳಿತ ಮುಂದುವರಿಯುತ್ತಾ ಇರುವಂತಹ ಪ್ರಶ್ನೆ ಒಂದು ಕಡೆ ಆದ್ರೆ, ಮತದಾರರು ಈ ಬಾರಿ ಬದಲಾವಣೆಯನ್ನ ಬಯಸಿದಾರಾ ಎನ್ನುವಂತಹ ಪ್ರಶ್ನೆಯೂ ಕೂಡ ಇನ್ನೊಂದು ಕಡೆ. ಬಿಹಾರದ 243 ಕ್ಷೇತ್ರ ವೀಕ್ಷಕರೇ, 243 ಕ್ಷೇತ್ರಗಳಿಗೆ 2 ಹಂತದಲ್ಲಿ ಮತದಾನ ನಡೆಯಲಿದೆ. ಈ ಒಂದು ಬಾರಿಯಂತೂ ಬಿಹಾರದ ಜನ ದಾಖಲೆಯ ಪ್ರಮಾಣದ ಮತ ಚಲಾವಣೆಯನ್ನ ಮಾಡಿದ್ದಾರೆ. ಇದರಲ್ಲಿ ಮಹಿಳಾ ಮತದಾರರು ಕೂಡ ಮೇಲುಗೈಯನ್ನ ಸಾಧಿಸಿರುವಂತದ್ದು. ಹೀಗಾಗಿ ಫಲಿತಾಂಶ ಕುತೂಹಲವನ್ನ ಕೇಳಿಸುವಂತೆ ಮಾಡಿದೆ. NDA ಗೆದ್ದು ನಿತೀಶ್ ಮತ್ತೆ ಅಧಿಕಾರಕ್ಕೆ ಗದ್ದುಗೆ ಇರುವಂತಹ ತವಕದಲ್ಲಿದ್ದಾರೆ. ಮಹಾಗಠಬಂಧನ್ ಯುವ ನಾಯಕ ತೇಜಸ್ವಿ ಯಾದವ್ ಗೆಲುವಿನ ಭಾಗ್ಯಕ್ಕೆ ಎದುರು ನೋಡ್ತಾ ಇರುವಂತದ್ದು ಇನ್ನೊಂದು ಕಡೆ. NDA ಗೆಲುವು ಎಂದಿರುವಂತಹ ಎಕ್ಸಿಟ್ ಪೋಲ್ಗಳು. ಆದ್ರೆ ಗೊತ್ತಿಲ್ಲ, ಇವತ್ತು ಸಾಯಂಕಾಲವೇ ಗೊತ್ತಾಗಬೇಕು ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತ. ಮತದಾನೋತ್ತರ ಸಮೀಕ್ಷೆಗಳು NDA ಸರ್ಕಾರ ರಚನೆ ಆಗುವ ಬಗ್ಗೆ ಭವಿಷ್ಯಪಥ ನೋಡುತ್ತಿದ್ದಾವೆ. ಹಾಗೆಯೇ JDU ಸೇರಿ ಬಿಜೆಪಿ ಮಿತ್ರ ಪಕ್ಷದಲ್ಲಿ ಸಂಭ್ರಮ ಈಗಾಗಲೇ ಮನೆ ಮಾಡಿರುವಂಥದ್ದು. JDU RJD ಮಧ್ಯ ಪೋಸ್ಟರ್ ಸಮರ. ಇದರ ಮಧ್ಯೆ ಪಾಟ್ನಾದ JDU ಕಚೇರಿಯ ಹೊರಗೆ ಟೈಗರ್ ಅಭಿ ಜಿಂದಾ ಹೇ ಅಂತ, ಅಂದ್ರೆ ನೀನು ಜೀವಂತವಾಗಿದೆ ಎನ್ನುವಂತಹ ಪೋಸ್ಟರ್ಗಳು ಕೂಡ ರಾರಾಜಿಸ್ತಾ ಇರುವಂತದ್ದು. ಭರ್ಜರಿ ಗೆಲುವಿನ ವಿಶ್ವಾಸದಲ್ಲಿ JDU ಕಾರ್ಯಕರ್ತರು ಇದ್ದಾರೆ, ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ. ಇದಕ್ಕೆ RJDಯ ಬೆಂಬಲ ಸಮಾಜವಾದಿ ಪಕ್ಷ ಕೌಂಟರ್ ಕೊಟ್ಟಿದೆ. ಅಲ್ವಿದಾ ಚಾಚಾ ಅಂದ್ರೆ ಬಾಯ್ ಬಾಯ್ ಚಿಕ್ಕಪ್ಪ ಅನ್ನುವಂತಹ ಮೂಲಕ ನಿತೀಶ್ ಕುಮಾರ್ ಕಾಲೆಳೆದಿರುವಂಥದ್ದು. ಇದು JDಯ ಬಾಹುಬಲಿ ಎಂದೇ ಕರೆಸಿಕೊಳ್ಳಿರುವಂತಹ ಅನಂತ್ ಕುಮಾರ್ ಸಿಂಗ್ ಈಚೂರು 20ಕ್ಕೂ ಹೆಚ್ಚು ಕ್ರಿಮಿನಲ್ ಪ್ರಕರಣದಲ್ಲಿ ಜೈಲಿನಲ್ಲಿದ್ದಾರೆ. ಆದರೂ ಕೂಡ ಜೈಲಿನಿಂದಲೇ ಪಾಟ್ನಾದ ಮುಖಾಮ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅಖಾಡಕ್ಕಿಳಿದಿದ್ದಾರೆ. ಅವರ ಬೆಂಬಲಿಗರಂತೂ ಈಗಾಗಲೇ ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿರುವಂಥದ್ದು, ತಯಾರು ಮಾಡಿಕೊಂಡಿರುವಂಥದ್ದು. ಇನ್ನೊಂದು ಕಡೆ ಮತದಾನೋತ್ತರ ಸಮೀಕ್ಷೆ ಸುಳ್ಳಾಗುತ್ತೆ, ನಾವೇ ಗೆಲ್ತೀವಿ ಅಂತ ಹೇಳಿ ಮಹಾಗಠಬಂಧನ್ ನಾಯಕರು ಹೇಳ್ತಾ ಇದ್ದಾರೆ. ಬಿಹಾರದ ವಿಧಾನಸಭಾ ಚುನಾವಣೆ ನವೆಂಬರ್ 6ರಂದು ಮತ್ತು ನವೆಂಬರ್ 11ರಂದು 2 ಹಂತದಲ್ಲಿ ಮತದಾನ ನಡೆಯುವಂಥದ್ದು. ಎಸ್ ವೀಕ್ಷಕರೇ, ಇವತ್ತು ಸಾಯಂಕಾಲದವರೆಗೆ ಕಾದು ನೋಡಬೇಕು
ಸಾಯಂಕಾಲ ಏನಾಗುತ್ತೆ ಅನ್ನುವಂಥದ್ದನ್ನ 2025ರ ಬಿಹಾರದ ಚುನಾವಣಾ ಪ್ರಕಾರ ಶುಕ್ರವಾರ ಅಂದ್ರೆ ಇವತ್ತು ನವೆಂಬರ್ 14ರಂದು ಬೆಳಿಗ್ಗೆ 8 ಗಂಟೆಯಿಂದ ಆರಂಭವಾಗಿರುವಂಥದ್ದು ಇಲೆಕ್ಷನ್ ಅಂದ್ರೆ ಮತ ಎಣಿಕೆ ಆಗ್ತಾ ಇರುವಂಥದ್ದು. ಬಿಹಾರದ ವಿಧಾನಸಭಾ ಚುನಾವಣೆಯ 2 ಹಂತದಲ್ಲಿ ಪೂರ್ಣಗೊಂಡಿದೆ. ಮೊದಲ ಹಂತದಲ್ಲಿ ಮತದಾನ ನವೆಂಬರ್ 6ನೇ ತಾರೀಕು ಮತ್ತು 2ನೇ ಹಂತ ನವೆಂಬರ್ 11ರಂದು ಈ ಒಂದು ಮತದಾನದ ಒಂದಿಷ್ಟು ಮತದಾನಗಳು ನಡೆದಿರುವಂಥದ್ದು. ಈ ಚುನಾವಣೆಯಲ್ಲಿ ದಾಖಲೆಯ 67.13% ಮತದಾನಗಳಾಗಿದೆ. ಇದು 1951ರ ನಂತರ ಅತ್ಯಧಿಕ ಮತದಾನ ಆಗಿರುವಂತಹ ಒಂದು ವರ್ಷ ಅಂತಾನೆ ಹೇಳ್ಬೋದು. ಗೊತ್ತಿಲ್ಲ ಏನಾಗುತ್ತೆ, ಕಾದ್ ನೋಡ್ಬೇಕು. ಮಹಾಗಠಬಂಧನೋ NDO ಯಾರು ಗೆಲ್ಲುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.